ಒಳಗಡೆ ಮುದ್ದು ಮಕ್ಕಳೇ ತಮ್ಮೆಲ್ಲರ ಅಂತರಾತ್ಮದಲ್ಲಿ ಅಡಗಿರುವಂತಹ ಪರಶಿವ ಜೊತೆಗೆ ಶರಣು ಶರಣಾರ್ಥಿಗಳು. ಬೆಳಿಗ್ಗೆನೆ ಇತ್ತು, ಬೆಳಿಗ್ಗೆನೆ ಬರಬೇಕಾಗಿತ್ತು. ಬಹುತೇಕ ನನಗೆ ಫೋನ್ ಮಾಡಿದ್ರು, ಮನಗುಳಿ ಸಾಹೇಬ್ರು ಬಹುತೇಕ 13ನೇ ತಾರೀಕು ಹೇಳಿದ್ರು, ಇಲ್ಲಪ್ಪ ಅವತ್ತು ಕಾರ್ಯಕ್ರಮ ಇದೆ ಅಂತಂದಾಗ ಬಹುತೇಕ ಮತ್ತೆ ಮನಗುಳಿ ಸಾಹೇಬ್ರಿಗೆ ಮಾತಾಡಿದಾಗ ಆಯ್ತಪ್ಪ ಅವರೇ ತಾವೇ ಹೇಳಿ ಅಂತಂದ್ರು. ಸರಿ ಆಯ್ತು ಅಂತಂದಾಗ ಅನಿವಾರ್ಯದ ಕಾರಣಗಳಿಂದ ಪಾರ್ಟಿ ಮೀಟಿಂಗ್ ಇರೋದ್ರಿಂದ ಅವರು ಬೆಂಗಳೂರಿಗೆ ಹೋಗೋದು ಬಂತು. ಅವರ ತರುವಾಯಿ ಅವರೆಲ್ಲರ ಪಕ್ಷದ ಮುಖಂಡರೆಲ್ಲರೂ ಕೂಡ ಇದ್ದಾರೆ. ಗುರುಪಾದ ಶಿವಯೋಗಿಯ ಬಗ್ಗೆ ಹೇಳೋದಾದ್ರೆ, ಗುರುಪಾದ ಮುತ್ತನ ಬಗ್ಗೆ ಹೇಳೋದಾದ್ರೆ ಸಮಯ ಸಾಕಾಗೋದಿಲ್ಲ. ದೇವಸ್ಥಾನದ ಕಟ್ಟಡ ನಿರ್ಮಾಣದ ಬಗ್ಗೆ ಮಾತ್ರ ಮಾತಾಡ್ತಾರೆ. ಹನಿ ಹನಿ ಸೇರಿದರೆ ಹಳ್ಳ, ತೆನಿ ತೆನಿ ಸೇರಿದರೆ ರಾಶಿ ಅನ್ನುವಂಗ ಗುರುಪಾದ ಮುತ್ತನ ದೇವಸ್ಥಾನ ಕಟ್ಟಕ್ಕೆ ಇಷ್ಟು ವರ್ಷಗಳ ಅವಶ್ಯಕತೆ ನಮಗಿಲ್ಲ ಅಂತ ಅನ್ಕೊಳ್ತಿದ್ದೆ. ಕಾರಣ ಅಂದ್ರೆ ಬಹುತೇಕ ನಾವೆಲ್ಲರೂ ಕೂಡ ಮನಸಾಪೂರ್ವಕವಾಗಿ ಕಲ್ಲಿನ ಶಿಲೆಯ ಮೂಲಕ ದೊಡ್ಡದಾಗಿರುವಂತ ಮಂದಿರ ಕಟ್ಟಿಸಬಹುದು. ಆದರೆ ಸುಮಾರು ವರ್ಷಗಳ ಹಿಂದೆ ಬಹುತೇಕ ರಾಜ ಮಹಾರಾಜರೆಲ್ಲರೂ ಕೂಡ ಕಟ್ಟಿರುವಂತ ಅನೇಕ ಕಟ್ಟಡಗಳು ಇವತ್ತಿಗೂ ಕೂಡ ನಶಿಸಿ ಹೋಗ್ತಾ ಇರುವಂತದ್ದು, ಹಾಳಾಗ್ತಾ ಇರುವಂತದ್ದನ್ನು ನೋಡಿದ್ದೇವೆ. ಆದರೆ ಗುಂದಗಿಯ ಗುರುಪಾದ ಮುತ್ತೆ ಈ ನಾಡಿನೊಳಗೆ ಎಂಥ ದೇವಸ್ಥಾನವನ್ನ ಕಟ್ಟಿ ಹೋದ್ರು ಅಂತಂದ್ರೆ ಕಲ್ಲಿಂದ ಕಟ್ಟಲಿಲ್ಲ, ಹೊರತಾಗಿ ಭಕ್ತರ ಹೃದಯದೊಳಗೆ ಬಂಗಾರದ ಮಂದಿರವನ್ನ ಕಟ್ಟಿರುವಂತವ್ರು ಯಾರು ಅಂದ್ರೆ ಗುರುಪಾದ ಮುತ್ತೆಯವರು. ಜೀವನದೊಳಗೆ ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕು, ಈ ಸುಂದರವಾಗಿರುವಂತ ಮಂದಿರಗಳು ಎದಕ್ಕೆ ಅಂತಂದ್ರೆ ಒಳಗಡೆ ಇರೋನಿಗೆ ಸಂತೋಷ ಮಾಡಕ್ಕಲ್ಲ, ಹೊರಗಿರೋರು ನಮ್ಮಂತವರಿಗೆ ಸಂತೋಷ ಮಾಡೋ ಸಲುವಾಗಿ ಸುಂದರವಾಗಿರುವಂತ ಮಂದಿರಗಳು. ಏನೂ ಬಯಸದೇ ಇರುವಂತ ಆತ ಶಿವಯೋಗಿ ಆಗಿ ನಾಡಿನೊಳಗೆ ಬೆಳಕನ್ನ ಕೊಟ್ಟರು. ಬಹುತೇಕವಾಗಿ ಇವತ್ತಿಗೂ ಕೂಡ ಶಿವಯೋಗಿಯನ್ನ ನಾವೆಲ್ಲರೂ ಕೂಡ ಕಟ್ಟಬೇಕು, ಮಾಡಬೇಕನ್ನುವಂತ ಸಂಕಲ್ಪ ಇದೆಯಲ್ಲ, ಬಹುತೇಕ ಅದು ಸಹಕಾರಗೊಳ್ಳಿ ಅನ್ನುವಂತ ಶುಭಾಶೀರ್ವಾದವನ್ನ, ಶುಭ ಹಾರೈಕೆಯನ್ನ ಈ ಸಂದರ್ಭದೊಳಗೆ ತಿಳಿಸಿ, ಬಹುತೇಕವಾಗಿ ಕಡಿಕೋಳದ ಮಡಿವಾಳಪ್ಪನವರು ಸುಂದರವಾಗಿರುವಂತ ಮಾತನ್ನ ಬರೀತಾರೆ. ಯಾಕೆ ಎಲ್ಲ ಸಮಾಜದೊಳಗೆ ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕು, ಯಾಕೆ ಈ ಸಮಾಜದೊಳಗೆ ಇಂಥ ಕಾರ್ಯಗಳು ಹಿಂದಕ್ಕೆ ಹೋಗ್ತಾವ ಅಂತಂದ್ರೆ ನಾವೆಲ್ಲರೂ ಕೂಡ ನಮ್ಮ ಮನಿದಕ್ಕೂ ಬಡದಾಡತ್ತೀವಿ, ಹೊರತಾಗಿ ಧರ್ಮದಕ್ಕೂ ಬಡದಾಡ್ತಾ ಇಲ್ಲ. ನಾ ಹೇಳಕ್ ಹೊರಡ್ತಾ ಇರುವಂತದ್ದೇನು ಅಂದ್ರೆ, ಮಡಿವಾಳಪ್ಪನವ್ರು ಏನ್ ಹೇಳಿದ್ರು ಅಂದ್ರೆ, ಧನವ ಗಳಿಸಬೇಕೆಂತಾದು ಈ ಜನರಿಗೆ ತಿಳಿಯದಂತಾದು, ಅನುದಿನ ಅಜಹರಿ ಮನಮುನಿಗಳೆಲ್ಲ ಹೌದು ಹೌದು ಎಂಬನ್ನುವಂತ ಧನವನ್ನ ಗಳಿಸ್ಬೇಕಂತ. ಬಹುತೇಕ ಮಹಾಂತ ಮಠದ 2 ಜ್ಯೋತಿಗಳು ಅಂತಂದ್ರೆ ಅದು ಕಡಿಕೋಳದ ಮಡಿವಾಳಪ್ಪ ಒಂದು ಜ್ಯೋತಿ ಆದ್ರೆ ಅದು ಗುಂದಗಿಯ ಗುರುಪಾದ ಮುತ್ತೆ ಒಂದು ಜ್ಯೋತಿ ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ನೆನಪಿಗೆ ಇಟ್ಟುಕೊಳ್ತಾರೆ. ಅವರು ತತ್ವಪದಗಳ ಹರಿಕಾರನಾಗಿ ತತ್ವಗೀತೆಗಳನ್ನ ನಾಡಿಗೆ ಕೊಟ್ಟರೆ, ಇವರು ಹಠಯೋಗದ ಮೂಲಕ ಈ ನಾಡಿಗೆ ಬೆಳಕನ್ನ ಕೊಟ್ಟರು. ಬಹುತೇಕವಾಗಿ ಈ ಮಾತಿನ ಅರ್ಥ ಏನು ಅಂದ್ರೆ, ಎಂತ ಧನ ಗಳಿಸ್ಬೇಕು ಅಂತಂದ್ರೆ ಬಹಳ ಜನ ಗುಂದಿಗೆ ಒಳಗೆ ಎಲ್ಲರೂ ಕೂಡ ಚಲೋ 2 ಅಂತಸ್ತಿಂದು 3 ಅಂತಸ್ತಿಂದು 1 ಅಂತಸ್ತಿಂದು ಬಹಳ ದೊಡ್ಡ ದೊಡ್ಡ ಮನಿಗಳ ಕಟ್ಕೊಂಡಿವಿ. ಆದ್ರೆ ನಮ್ ತಲೆಯಾಗಿರ್ಬೇಕೇನು ಅಂತಂದ್ರೆ, ನಿಜವಾಗಿರುವಂತ ಊರಿನ ಆಸ್ತಿ ಯಾವುದು ಅಂದ್ರೆ ಗುರುಪಾದ ಮುತ್ಯನ ಮಠ ಮಾತ್ರ ನಿಜವಾಗಿರುವಂತ ಆಸ್ತಿ, ನಿಮ್ಮ ಮನಿಗಳಲ್ಲ. ಬಹುತೇಕವಾಗಿ ಊರಿಗೆ ಬಂದವರೆಲ್ಲರ ಮನೆಗೆ ಬಂದು ನಿಮ್ಮ ಊರಾಗ ದೊಡ್ಡ ದೊಡ್ಡ ಮನಿ ಅದಾವಂತ ತಿಳ್ಕೊಂಡು ನೋಡೋದಿಲ್ಲ, ಹೊರತಾಗಿ ಊರಿನ ಶಿವಯೋಗಿಯ ಮಂದಿರ ಎಷ್ಟು ಅದ್ಭುತವಾಗಿದೆ ಅನ್ನುವಂಥದ್ದು ನೋಡ್ತಾರೆ. ಆದ್ರೆ ಈ ಸಂದರ್ಭದೊಳಗೆ ಸಹಕಾರಗೊಳ್ಳುತ್ತಿರುವಂಥದ್ದು ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಸಂತೋಷದ ಸಂಗತಿ. ಎಲ್ಲದಕ್ಕೂ ಕೂಡ ಕಾಲ ಕೂಡಿ ಬರಬೇಕು. ಕಾಲ ಕೂಡಿ ಬಂದಾಗ ಮಾತ್ರ ಆ ಕಾರ್ಯಕ್ಕೆ ಚಾಲನೆ ಆಗ್ತದೆ. ಅಂತ ಕಾಲ ಈ ಸಂದರ್ಭದೊಳಗೆ ಕೂಡಿ ಬಂದಿದೆ. ಎಲ್ಲ ಯುವಕರು ಕೂಡ ಮನಸ್ಸು ಮಾಡಿ ಹಿರಿಯರ ಮಾರ್ಗದರ್ಶನದೊಳಗೆ ನಡೀತಾ ಇರುವಂತದ್ದು ಅತ್ಯಂತ ಸಂತೋಷವನ್ನು ತಂದು ಕೊಟ್ಟಿದೆ ಅನ್ನುವಂತ ಮಾತನ್ನ ಈ ಸಂದರ್ಭದೊಳಗೆ ತಿಳಿಸಿ, ಬಹಳ ಜನ ಅಂತಿರ್ತಾರ, ಅಪ್ಪೋರೆ ನಾವೆಲ್ಲ ಮಾಡ್ಬೇಕಂತೀವ್ರಿ, ನಾವೆಲ್ಲ ಕೊಡ್ಬೇಕಂತೀವ್ರಿ, ಆದ್ರೆ ಭಗವಂತ ನಮಗೆ ಯಾಕೆ ಕಾಡ್ತಾನ್ರಿ ಅಂತ ಬಹಳ ಜನ ಪ್ರಶ್ನೆ ಮಾಡ್ತಾರೆ. ದೇವ್ರು ಯಾಕೆ ಕಾಡ್ತಾನ್ರಿ, ಯಾಕೆ ಅದು ನಮಗೆ ಕಾಡ್ತಾನ? ನಾವು ಅವನಿಗೆ ತಿಂಗಳ ನೈವೇದ್ಯ ಕಳಿಸ್ತೀವಿ, ಅಮಾವಾಸ್ಯೆಗೆ ಎಲ್ಲಾನು ಕಳಿಸ್ತೀವಿ, ಆದ್ರೂ ಕೂಡ ದೇವ್ರು ಯಾಕೆ ನಮಗೆ ಕಾಡ್ತಾನಂತ ಬಹಳ ಜನ ಪ್ರಶ್ನೆ ಮಾಡ್ತಾರೆ. ತಲೆಯಲ್ಲಿ ಒಂದು ಇವತ್ತು ತೆಗೆದು ಬಿಡ್ರಿ, ಏನು ಅಂದ್ರೆ ದೇವ್ರು ಯಾವತ್ತೂ ಕೂಡ ಕಾಡೋದಿಲ್ಲ. ದೇವ್ರು ಯಾವತ್ತೂ ಕೂಡ ಕಾಡೋದಿಲ್ಲ. ದೇವರು ಕಾಡೋದಿಲ್ಲ ಅನ್ನುವಂಥದ್ದಕ್ಕೆ ಸಾಕ್ಷಿ ಏನು ಅಂದ್ರೆ, ಬಹುತೇಕವಾಗಿ ಬಹಳ ಜನರು ತಲೆಯಾಗಿ ಹೇಳ್ತಾರೆ ಏನಂತಂದ್ರೆ, ಆ ದೇವ್ರು ಕಾಡತ್ತದ, ಈ ದೇವ್ರು ಕಾಡತ್ತದ ಅಂತ ಬಹಳ ಜನ ಅಂತಿರ್ತಾರ. ನಾ ಅನ್ನೋದೇನು ಅಂತಂದ್ರೆ, ಒಂದು ವೇಳೆ ಹಂಗೇನಾದ್ರೂ ಕಾಡುವ ದೇವರುಗಳಿದ್ರೆ ಅವು ದೇವರುಗಳಲ್ಲ. ದೇವರು ಯಾವತ್ತೂ ಕೂಡ ಕಾಡೋದಿಲ್ಲ. ಜಗತ್ತೇ ಬಿಟ್ಟು ನಿರ್ಮಲವಾಗಿರುವಂತ ಮನಸ್ಸನ್ನ ಗುರುವಿನ ಸಹಕಾರದ ಮೂಲಕ ಶಿವಯೋಗಿಯಾಗಿ ಕುಳಿತಿರುವಂತವನು ಯಾರಿಗೂ ಕೂಡ ಕಾಡೋದಿಲ್ಲ. ಆದ್ರೆ ಕಾಡುವಂಥದ್ದೇನು ಅಂದ್ರೆ, ನಾವು ಮಾಡಿರುವಂತ ಕರ್ಮಗಳು, ನಾವು ಮಾಡಿರುವಂತ ಕರ್ಮಗಳು ಮಾತ್ರ ಕಾಡ್ತವೆ. ಒಳ್ಳೇದು ಮಾಡಿದ್ರೆ ಒಳ್ಳೇದಾಗ್ತದೆ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದಾಗ್ತದೆ.
ಅದಕ್ಕೆ ಹೇಳ್ತಾರೆ ನೋಡ್ರಿ, ಮಾಡಿದ್ದುಣ್ಣೋ ಮಾರಾಯ. ಅದಕ್ಕೆ ಒಳ್ಳೆ ಕೆಲಸವನ್ನೇ ಮಾಡಬೇಕು. ಬಹುತೇಕವಾಗಿ ಗುಂದಿಗಿ ಗ್ರಾಮದ ದೈವದವರೆಲ್ಲರೂ ಕೂಡ ಒಳ್ಳೆ ಕಾರ್ಯಕ್ಕೆ ಕೈ ಹಾಕಿದಿರಿ. ಶಿವಯೋಗಿಗೆ ನೀವೆಲ್ಲರೂ ಕೂಡ 1 ರೂಪಾಯಿ ಕೊಟ್ರಿ ಅಂತಂದ್ರೆ ಬಹುತೇಕ ಗುರುಪಾದ ಮುತ್ಯಾಗ ನೀವು 1 ರೂಪಾಯಿ ಕೊಟ್ರಿ ಅಂದ್ರೆ ಗುರುಪಾದ ಮುತ್ಯ ಅದಕ್ಕೆ ಬಡ್ಡಿ ಹಚ್ಚಿ ನಿಮಗೆ ವಾಪಸ್ ಕೊಡ್ತಾನ ಅನ್ನುವಂಥದ್ದು ನಿಮ್ಮೆಲ್ಲರಿಗೂ ಕೂಡ ಅರಿವಿರಲಿ. 1 ರೂಪಾಯಿ ಕೊಟ್ರ 1000 ರೂಪಾಯಿ ಕೊಡ್ತಾನ, 1000 ರೂಪಾಯಿ ಕೊಟ್ರ 1,00,000 ರೂಪಾಯಿ ಕೊಡ್ತಾನ, 1,00,000 ರೂಪಾಯಿ ಕೊಟ್ರ ಕೋಟಿ ರೂಪಾಯಿ ಕೊಡ್ತಾನೆ. ನೀನು 1 ರೂಪಾಯಿದ ಕೈ ತಕ್ಕೋತೀನಿ ಅಂದ್ರೆ 1,000 ರೂಪಾಯಿ ಕೊಡ್ತಾನ ನಾವು. ಯಾಕೆ ಇದನ್ನ ಹೇಳತ್ತೀನಿ ಅಂತಂದ್ರೆ ನಮ್ಮ ಜನ ದಾನ ಕೊಡುವಲ್ಲಿ ಹಿಂದೆ ಹೋಗ್ತಾ ಇದ್ದಾರೆ. ಕಡಿಕೋಳದ ಮಡಿವಾಳಪ್ಪನವರು ಹೇಳ್ತಾರೆ, ಮಂಡಲದೊಳಗ ಇಂಥ ಮಂದಿ ಮಾಡೋದು ಕಂಡು ಅದಕ್ಕೆ ಬಂದಾವಪ್ಪ ಇಂಥ ದಿನ. ಮಂಡಲದೊಳಗ ಇಂಥ ಮಂದಿ ಮಾಡೋದು ಕಂಡು ಅದಕ್ಕ ಬಂದಾವಪ್ಪ ಇಂಥ ದಿನ. ಎಂಥ ದಿನ ಬಂದಾವ ಅಂದ್ರೆ ಕೊರೋನಾ ದಿನ. ಗಂಡಗೆ ಹೆಂಡತಿ ಮುಟ್ಟುವಂಗಿರ್ಲಿಲ್ಲ, ಹೆಂಡತಿಗೆ ಗಂಡ ಮುಟ್ಟುವಂಗಿರ್ಲಿಲ್ಲ, ಮಕ್ಕಳಿಗೆ ಮುಟ್ಟುವಂಗಿಲ್ಲ. ಬಹುತೇಕ ಅದೆಲ್ಲನೂ ಕೂಡ ನೆನಪಿನೊಳಗೆ ಇಟ್ಕೊಳ್ಳೋದು ಎಂತದಕ್ಕೆ ಬರ್ತದೆ ಅಂತಂದ್ರೆ ಬಹುತೇಕ ವ್ಯಾಸ ಮಹರ್ಷಿಗಳಿಗೆ ಒಬ್ಬ ಪ್ರಶ್ನೆ ಮಾಡದನು. ಏನಂತ ಪ್ರಶ್ನೆ ಮಾಡದ ಅಂತಂದ್ರೆ, ಮಹರ್ಷಿಗಳೇ 18 ಪುರಾಣ ಏನೋ ನೀವು ಬರೆದಿರಿ ಖರೆಯದ, ಆ 18 ಪುರಾಣದ ಸಾರಾಂಶವನ್ನ ನಮಗೆ ಓದಕ್ಕಾಗಲ್ಲ, ನಮಗೆ ಟೈಮ್ ಇಲ್ಲ, ನಾವು ಸಂಸಾರಿಕರಿದ್ದೀವಿ. 18 ಪುರಾಣದ ಸಾರಾಂಶ ಏನದ ಅಂತ ತಿಳ್ಕೊಂಡು 2 ಸಾಲಿನಾಗ ಹೇಳಕ್ಕಾಗತ್ತೇನ್ರಿ ಅಂತ ತಿಳ್ಕೊಂಡು ವ್ಯಾಸ ಮಹರ್ಷಿಗಳಿಗೆ ಒಬ್ಬ ಪ್ರಶ್ನೆ ಮಾಡ್ದ. ಅವಾಗ ವ್ಯಾಸ ಮಹರ್ಷಿಗಳು ಹೇಳಿದ್ರಂತ, ಹೌದಲ್ಲಪ್ಪ ನೀ ಹೇಳೋದನ್ನು ಖರೆಯದಲ್ಲ, ತಡಿ 18 ಪುರಾಣ ನಾ ಏನೋ ಖಾಲಿ ಕುಂತೀನಿ, ಅದಕ್ಕೆ ಬರೆಯಕ್ಕಂತಾನೆ ಹುಟ್ಟಿನಿ, ನಾ ಬರೆದೀನಿ, ನೀ ಓದಕ್ಕಂತ ಹುಟ್ಟಿಲ್ಲ, ಸಂಸಾರದ ಜಂಜಾಟ್ನೊಳಗಿದ್ದು ಪುರಾಣ ಓದಕ್ ಆಗೋದಿಲ್ಲ, ನಿನ್ನ ಸಲಕ್ಕೆ 2 ಸಾಲುಗಳು ಬರೀತೀನಿ ಅಂತ ತಿಳ್ಕೊಂಡು ಬಹಳ ಲಕ್ಷ್ಯ ಇಟ್ಟುಕೊಂಡು ಕೇಳಿರ್ತಾರೆ ಎಂದರೆ 18 ಪುರಾಣದ ಸಾರಾಂಶ 2 ಸಾಲಿನೊಳಗೆ ವ್ಯಾಸ ಮಹರ್ಷಿಗಳು ಎಷ್ಟು ಸುಂದರವಾಗಿ ಬರೆದ್ರು ಅಂದ್ರೆ ಹೆಡ್ಲೈನ್ ಬರೆದ್ರು. ಅವ್ರು ಏನಂತ ಹೆಡ್ಲೈನ್ ಬರೆದ್ರು ಅಂದ್ರೆ, ಅಷ್ಟಾದಶ ಪುರಾಣೇಶು ವ್ಯಾಸಸ್ಯ ವಚನದ್ವಯಂ ಅಂತ ಹೆಡ್ಲೈನ್ ಬರೆದ್ರು. ಏನು ಅಂತಂದ್ರೆ 18 ಪುರಾಣದ ಸಾರಾಂಶವನ್ನ ವ್ಯಾಸ ಮಹರ್ಷಿಗಳು 2 ಸಾಲಿನೊಳಗೆ ಬರೀದ್ರು ಅಂತ ತಿಳ್ಕೊಂಡು ಹೆಡ್ಲೈನ್ ಬರೆದ್ರು. ಏನು ಬರೆದ್ರು ಅಂತಂದ್ರೆ, ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ ಅಂತ ತಿಳ್ಕೊಂಡು 2 ಸಾಲಿನೊಳಗೆ ಅರ್ಥ ಬರೆದ್ರು. ಇದ್ರ ಅರ್ಥ ಏನ್ರಿ ಅಂತಂದ್ರೆ, ನೋಡಯ್ಯ ಮನುಷ್ಯ, ಭಗವಂತ ಕೊಟ್ಟಿರುವಂತ ನಿನ್ನ ಹೊಟ್ಟಿಗೆ ಕೊಟ್ಟಿರುವಂತ ನಿನ್ನ ಅನ್ನವನ್ನ ಯೋಗ್ಯವಾಗಿ ನೀ ತಿಂದಿ ಅಂದ್ರೆ ಅದು ಪುಣ್ಯ ಆಗ್ತದ. ಮತ್ತೊಬ್ಬರ ಹೊಟ್ಟಿಗೆ ಕೊಟ್ಟಿರುವಂತ ಅನ್ನವನ್ನ ಅವ್ರ ಹೊಟ್ಟಿ ಮೇಲೆ ಹೊಡೆದು ನೀ ತಿಂದಿ ಅಂದ್ರೆ ಅದು ಪಾಪ ಆಗ್ತದ ಅಂತ ತಿಳ್ಕೊಂಡು ವ್ಯಾಸ ಮಹರ್ಷಿಗಳು ಬಹಳ ಅದ್ಭುತವಾಗಿರುವಂತ ಮಾತನ್ನ ಹೇಳ್ತಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಪುಣ್ಯವನ್ನೇ ಮಾಡಿ ಬದುಕುವಂತವರಾಗೋಣ. ಎಲ್ಲಿ ಪುಣ್ಯ ಮಾಡೋದ್ರಿ ಪೋರೆ ಅಂತಂದ್ರೆ ಗುರುಪಾದನ ಅಂಗಳದೊಳಗೆ ನಾವೆಲ್ಲರೂ ಕೂಡ ಪುಣ್ಯವನ್ನ ಮಾಡೋಣ ಅನ್ನುವಂತ ಮಾತನ್ನ ಈ ಸಂದರ್ಭದೊಳಗೆ ತಿಳಿಸಿ, ರೊಕ್ಕನೇ ಕೊಡ್ಬೇಕಂತೇನಿಲ್ಲ, ಕಾಣಿಕೆನೆ ಕೊಡ್ಬೇಕಂತೇನಿಲ್ಲ. ಗುರುಪಾದ ಮುತ್ತನ ದೇವಸ್ಥಾನದ ಕಟ್ಟಡ ನಡಿಬೇಕಾದ್ರೂ ಬಂದು ನೀರು ಹೊಡೆದ್ರೂ ಕೂಡ ನಿಮ್ಮ ಬದುಕು ಮುಟ್ಟುತ್ತದೆ ಅನ್ನುವಂಥದ್ದನ್ನ ಈ ಸಂದರ್ಭದೊಳಗೆ ತಿಳಿಸಿ, ತಮ್ಮೆಲ್ಲರಿಗೂ ಕೂಡ ಭಗವಂತ ಒಳ್ಳೇದು ಮಾಡ್ಲಿ. ನಾವೆಲ್ಲರೂ ಹೆಂಗಾಗಬೇಕು ಅಂದ್ರೆ ಮಡಿವಾಳಪ್ಪನವರು ಬಹಳ ಚಲೋ ಹೇಳ್ತಾರೆ. ಎಷ್ಟು ಚಲೋ ಹೇಳ್ತಾರ ಅಂತಂದ್ರೆ, ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು, ಭಗವಂತನನ್ನ ಹೊಲಿಸ್ಕೊಳ್ಳೋದು ಬಹಳ ಕಷ್ಟ ಅಂತ ನಮಗೆ ಅನಿಸ್ಯಾದ, ಹೌದಲ್ರಿ? ದೇವ್ರಿಗೆ ಹೊಲಿಸ್ಕೊಳ್ಳೋದು ಬಹಳ ಕಷ್ಟ ಅಂತ ನಮಗೆ ಅನಿಸ್ಯಾದ. ನಾವೆಲ್ಲ ಹೆಂಗ್ ಮಾಡತ್ತೀವಿ ಅಂದ್ರೆ, ದೇವರಿಗೆ ಹೋಳಿಗೆ ನೈವೇದ್ಯ ಹಿಡಿದ್ರು ಒಲಿತನಂತ ನಾವು ತಿಳಿದೀವಿ, ದೇವರಿಗೆ ಕಣ್ಣೆರಸರು ಒಲಿತನಂತ ನಾವು ತಿಳಿದೀವಿ, ಕನ್ನಡಿ ಎರಸರು ಒಲಿತನಂತ ನಾವು ತಿಳಿದೀವಿ, ದೇವರಿಗೆ ಬಂಗಾರ ಹಾಕರು ಒಲಿತನಂತ ನಾವು ತಿಳಿದಿದ್ವಿ. ಇಲ್ಲ, ಒಲಿಯಕ್ ಸಾಧ್ಯನೇ ಇಲ್ಲ. ಯಾಕೆ ಇದನ್ನ ಹೇಳತ್ತೀನಿ ಅಂದ್ರೆ, ದೇವ್ರು ನಿಮ್ಮ ಊರಿನಿರ್ಲಾರ ಹೋಳಿಗೆಗೆ ಆಸೆ ಮಾಡ್ಕೊಂಡು ಕುಂತಾನಂತ ಹೇಳಿದ್ರಿ. ಈ ಅಮಾಸೆಗೆ ತರುವಂತ ಹೋಳಿಗೆ ಹೆಂಗಿರ್ತಾವ ಅಂತಂದ್ರೆ ಬಹುತೇಕ ಜಾಡಸರು ಇರಿವಿಗೂ ಕೂಡ ಹೊಟ್ಟೆ ತುಂಬಲ್ಲ. ಅಂತ ಭಕ್ತಿ ಭಗವಂತ ಮೆಚ್ಚೋದಿಲ್ಲ. ಎಂತ ಭಕ್ತಿ ಮೆಚ್ಚುತ್ತಾನೆ ಅಂತಂದ್ರೆ ಮಡಿವಾಳಪ್ಪನವ್ರು ಹೇಳ್ತಾರೆ. ಇದು ನಾ ಹೇಳುವಂತ ಮಾತಲ್ಲ, ಮಡಿವಾಳಪ್ಪನವ್ರು ಹೇಳ್ತಾರೆ. ಏನಾಗೋದು ಅರನಿನ್ನ ಒಲಿಸುವುದೇನಾಗೋದು. ಅವ್ರು ಹೇಳ್ತಾರೆ, ಭಗವಂತನ ಒಲಿಸೋದೇನ್ ದೊಡ್ಡದಾಗೋದದ. ಎಷ್ಟು ಚಲೋ ಹೇಳ್ತಾರೆ ನೋಡ್ರಿ. ಏನಾಗೋದು ಹರನಿನ್ನ ಒಲಿಸುವುದೇನಾಗೋದು, ಶಿವನಿನ್ನ ಒಲಿಸುವುದೇನಾಗೋದು, ಅಮ್ಮ ನಳಿದು ತಾ ಸುಮ್ಮನಿದ್ದರೆ ಬ್ರಹ್ಮನ ಒಲಿಸುವುದೇನಾಗೋದು, ಪರ ಬ್ರಹ್ಮನ ಒಲಿಸುವುದೇನಾಗೋದು ಅನ್ನುವಂತ ಮಾತು ಮಡಿವಾಳಪ್ಪನವ್ರು ಹೇಳ್ತಾರೆ. ನಾನು ಅನ್ನೋದು ಒಂದು ಅಳಿ, ಗುರುಪಾದ ಮುತ್ತೇನೆ ನಿನ್ನ ಮನಿತನ ಬಂದು ಜಗಲಿ ಮೇಲೆ ಕುಂತ ಆಶೀರ್ವಾದವನ್ನ ಮಾಡ್ತಾನೆ ಅನ್ನುವಂತ ಮಾತು ಮಡಿವಾಳಪ್ಪನವ್ರು ಹೇಳ್ತಾರೆ ಅಂತ ಈ ಸಂದರ್ಭದೊಳಗೆ ತಿಳಿಸಿ, ದೇಶದ ಗಡಿ ಕಾಯುವಂತ ಯೋಧನಿಗೆ, ನಾಡಿನೊಳಗೆ ಅನ್ನದಾತನಾಗಿರುವಂತ ರೈತನಿಗೆ ಕಷ್ಟಗಳು ಬರದೇ ಇರಲಿ. ಬಹುತೇಕ ಈ ಮೂಲಕ ಮನಗೂಳಿ ಸಾಹೇಬರಿಗೆ ವಿನಂತಿಸ್ಕೊಳ್ಳೋದೇನು ಅಂತಂದ್ರೆ, ತಮ್ಮ ಬಹುತೇಕ ಈಗಾಗಲೇ ತಾವು ಸೇವೆ ಮಾಡಿದರೆ ಇನ್ನೂ ಕೂಡ ಹೆಚ್ಚಿನ ರೀತಿಯೊಳಗೆ ಸೇವೆಯನ್ನು, ಯಾಕಂದ್ರೆ ಬಹುತೇಕ ಅವರ ತಂದೆಯವರ ಆದಿಯಾಗಿ ಮಹಾಂತನಿಗೆ, ಮಡಿವಾಳಪ್ಪನವರಿಗೆ, ಗುರುಪಾದ ಮುತ್ತೆಗೆ ಬಹಳಷ್ಟು ನಡ್ಕೊಂಡಿದ್ದನ್ನು ನಾವೆಲ್ಲರೂ ಕೂಡ ಕೇಳಿದ್ದೇವೆ, ನೋಡಿದ್ದೇವೆ. ಹಾಗಾಗಿ ಯಥೇಚ್ಛವಾಗಿ ಎಷ್ಟು ಸಾಧ್ಯದ ಅಷ್ಟು ಸೇವೆಯನ್ನು ಮಾಡಲಿ ಅನ್ನುವಂಥ ಮನವಿಯನ್ನು ಈ ಸಂದರ್ಭದೊಳಗೆ ತಮ್ಮೆಲ್ಲರ ಮೂಲಕ ತಿಳಿಸಿ ನನ್ನ 4 ಮಾತುಗಳನ್ನು ಗುರುಗಳ ಪದಕ್ಕೆ ಅರ್ಪಿಸ್ತೇನೆ. ಸರ್ವರಿಗೆ ಒಳ್ಳೆಯದಾಗಲಿ. ನನಗೊಂದು ಸ್ವಲ್ಪ ಬೇರೆ ಕಾರ್ಯಕ್ರಮದ ಒತ್ತಡ ಅದ. ನಾನು ಜಿರಟಿಗೆ ಅಜ್ಜರ ಆದ ನಂತರದೊಳಗೆ ಉಭಯ ಪರಮ ಪೂಜೆ ನಿರ್ಗಮಿಸ್ತೇವೆ. ತಾವ್ಯಾರು ಕೂಡ ಅನ್ಯತವನ್ನು ಭಾವಿಸಲಾರದೇ ನಮಗೆ